ಎಲ್ಲ ದೇವರುಗಳ ಆಶೀರ್ವಾದದೊಂದಿಗೆ ಇವತ್ತು 11 ಗಂಟೆ ಸರಿಯಾಗಿ ನಾಮ ಪತ್ರವನ್ನು ಸಲ್ಲಿಸಿದ್ದೀನಿ. ಈಗ ತಾನು ನಾಮಪತ್ರ ಸಲ್ಲಿಸಿ ಮುಗಿಸಿ ಬಂದಿದ್ದೀನಿ. ಅದೇ ರೀತಿ ಶಕ್ತಿ ದೇವತೆ ತಾಯಿ ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆ ಬಂದು ನಮ್ಮ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಸಿ ಟಿ ರವಿಯವರು, ಶ್ರೀರಾಮುಲವರು, ಜಿ ಎಂ ಸಿದ್ದೇಶನವರು, ಬಿ ಪಿ ಹರೀಶ್ರವರು, ರೇಣುಕಾಚಾರ್ಯರು ಮತ್ತು ಇನ್ನಿತರ ಎಲ್ಲ ಶಾಸಕರು, ಸಂಸದರು, ಮಾಜಿ ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬೃಹತ್ ಮೆರವಣಿಗೆಯೊಂದಿಗೆ ಯಡಿಯೂರಪ್ಪನವ್ರ ಜೊತೆಗೆ ಮತ್ತೊಂದು ಸೆಟ್ ನಾಮಪತ್ರವನ್ನು ಸಲ್ಲಿಸಲಿದ್ದೇನೆ. ರಾಜ್ಯ ನಾಯಕರು ಯಾರು ಬರ್ತಾರೆ? ಯಡಿಯೂರಪ್ಪನವ್ರು ಬರ್ತಾರೆ, ಸಿ ಟಿ ರವಿಯವರು ಬರ್ತಾರೆ, ರಾಮುಲು ಬರ್ತಾರೆ, ಶಿವನಗೌಡ ನಾಯಕ್ ಬರ್ತಾರೆ, ಜಿಲ್ಲೆಯಿಂದ ಸಿದ್ದೇಶಣ್ಣವರು ಇದ್ದಾರೆ, ಹರೀಶ್ ಅಣ್ಣವರು ಇದ್ದಾರೆ, ರವೀಂದ್ರನಾಥ್ ಅವರು ಇದ್ದಾರೆ, ಹಾಗೂ ರೇಣುಕಾಚಾರ್ಯ ಅವರು ಇದ್ದಾರೆ. ಮೆರವಣಿಗೆ ಎಲ್ಲಿಂದ? ಮೆರವಣಿಗೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಪ್ರಾರಂಭವಾಗಿ ಮಂಡಿಪೇಟೆ, ಚೌಕಿಪೇಟೆಯಿಂದ ಬಂದು ಇಲ್ಲಿ ವಸಂತ ಟಾಕೀಸ್, ಕಾಯಿಪೇಟೆ, ಬಸವೇಶ್ವರ ದೇವಸ್ಥಾನದ ಮುಂದಾಸಿ ಮಹಾನಗರ ಪಾಲಿಕೆ ತಲುಪ್ತೀವಿ. ಎಲ್ಲೊಂದು ಕಡೆಗೆ ಮುಸ್ಲಿಂ ಮುಖಂಡರು ಕೂಡ ಬಂದ್ಬಿಟ್ಟು ಬಿಜೆಪಿ ಸೇರ್ಪಡೆ ಆಗ್ತದೆ. ಯಾವ ರೀತಿ ಪ್ಲೇಸ್ಮೆಂಟ್ ಆಗುತ್ತೆ? ಭಾರತೀಯ ಜನತಾ ಪಾರ್ಟಿ ಯಾರೂ ಬಂದರೂ ಬೇಡ ಅನ್ನಲ್ಲ. ಪಕ್ಷ ಒಂದು ಸಿದ್ಧಾಂತವನ್ನು ಒಪ್ಪಿ ಬಂದವ್ರಿಗೆ ಯಾವತ್ತೂ ಕೂಡ ಬೇಡ ಅನ್ನಲ್ಲ. ನಮ್ಮ ಪಕ್ಷ ನಮ್ಮ ಜೊತೆಗೆ ಕೈಗೆ ಶಕ್ತಿ ಕೊಟ್ಟು ನನ್ನ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದ ಜೊತೆಗೆ ಅಂತ ಹೇಳಿದರೆ ಮುಕ್ತ ಆಹ್ವಾನವನ್ನು ನೀಡ್ತೇವೆ. ನಾನು ನಿನ್ನೆನೂ ಹೇಳಿದ್ದೆ ತಮ್ಮ ಎದುರಿಗೆ, ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಸಮರ್ಥ ಅಭ್ಯರ್ಥಿನ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಸವನಗೌಡ ಯತ್ನಾಳ್ರವ್ರು ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಹಿರಿಯರವರು ನಮಗಿಂತ ಅನುಭವಿಸ್ತಿದ್ದಾರೆ. ಒಬ್ಬ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ ಯಾವುದೇ ರೀತಿಯಂಥ ನಿರ್ಧಾರ ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಮೇ 4ಕ್ಕೆ ಉತ್ತರ ಕೊಡ್ತೀವಿ, ನೋಡ್ತೀರಿ. ಅದವ್ರ ಆಂತರಿಕ ವಿಚಾರ. ಅದು ಯಾವಾಗಲೂ ಕೂಡ ನಾವು ನಮ್ಮದೇನು ಅಜೆಂಡಾವನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ, ಅಭಿವೃದ್ಧಿಯ ಪದದತ್ತ BJP ಅಂತ ಏನು ಹೋಗ್ತಾ ಇದ್ದೀವಿ ಅದ್ರ ಇಟ್ಕೊಂಡು ರಾಜಕೀಯ ಮಾಡ್ತೀವಿ. ಸರ್, ತುಂಬ ಒಳ್ಳೆಯ ಆಲ್ರೆಡಿ ದಾವಣೆ ದಕ್ಷಿಣ ಕ್ಷೇತ್ರದ ಮತದಾರರು ಮತ್ತು ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತೊಂದು ನಿರ್ಧಾರ ಮಾಡಿದ್ದಾರೆ, ಕಾಂಗ್ರೆಸ್ಸನ್ನು ಕಿತ್ತೊಗಿಬೇಕು, ಭಾರತೀಯ ಜನತಾ ಪಾರ್ಟಿಯನ್ನು ತರಬೇಕು ಅಂತ ಹೇಳಿ. ಇವತ್ತು ಅದಕ್ಕಿಂತ ಎಲ್ಲ ಖುಷಿಯಾಗಿ ಏನಿದೆ ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದಂಥದ್ದು ಏನಿದೆ ಅದು ಭಾಳ ಹುಮ್ಮಸ್ಸಿದೆ. ದಾವಣಗೆರೆ ದಕ್ಷಿಣದಲ್ಲಿ ಒಬ್ಬ ಬಡವನ ಮಗ, ಅಮಾಲಿ ಮಾಡ್ತಕ್ಕಂಥವನ ಮಗ ಇವತ್ತು ಶಾಸಕನ ಮಾಡಲೇಬೇಕು ಅಂತ ಹೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನ ತೀರ್ಮಾನ ಮಾಡಿದ್ದಾರೆ. ಎಲ್ಲ ದೇವರುಗಳ ಆಶೀರ್ವಾದದೊಂದಿಗೆ ಇವತ್ತು 11 ಗಂಟೆ ಸರಿಯಾಗಿ ನಾಮ ಪತ್ರವನ್ನು ಸಲ್ಲಿಸಿದ್ದೀನಿ. ಈಗ ತಾನು ನಾಮಪತ್ರ ಸಲ್ಲಿಸಿ ಮುಗಿಸಿ ಬಂದಿದ್ದೀನಿ. ಅದೇ ರೀತಿ ಶಕ್ತಿ ದೇವತೆ ತಾಯಿ ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆ ಬಂದು ನಮ್ಮ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಸಿ ಟಿ ರವಿಯವರು, ಶ್ರೀರಾಮುಲವರು, ಜಿ ಎಂ ಸಿದ್ದೇಶನವರು, ಬಿ ಪಿ ಹರೀಶ್ರವರು, ರೇಣುಕಾಚಾರ್ಯರು ಮತ್ತು ಇನ್ನಿತರ ಎಲ್ಲ ಶಾಸಕರು, ಸಂಸದರು, ಮಾಜಿ ಸಚಿವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಬೃಹತ್ ಮೆರವಣಿಗೆಯೊಂದಿಗೆ ಯಡಿಯೂರಪ್ಪನವ್ರ ಜೊತೆಗೆ ಮತ್ತೊಂದು ಸೆಟ್ ನಾಮಪತ್ರವನ್ನು ಸಲ್ಲಿಸಲಿದ್ದೇನೆ. ರಾಜ್ಯ ನಾಯಕರು ಯಾರು ಬರ್ತಾರೆ? ಯಡಿಯೂರಪ್ಪನವ್ರು ಬರ್ತಾರೆ, ಸಿ ಟಿ ರವಿಯವರು ಬರ್ತಾರೆ, ರಾಮುಲು ಬರ್ತಾರೆ, ಶಿವನಗೌಡ ನಾಯಕ್ ಬರ್ತಾರೆ, ಜಿಲ್ಲೆಯಿಂದ ಸಿದ್ದೇಶಣ್ಣವರು ಇದ್ದಾರೆ, ಹರೀಶ್ ಅಣ್ಣವರು ಇದ್ದಾರೆ, ರವೀಂದ್ರನಾಥ್ ಅವರು ಇದ್ದಾರೆ, ಹಾಗೂ ರೇಣುಕಾಚಾರ್ಯ ಅವರು ಇದ್ದಾರೆ. ಮೆರವಣಿಗೆ ಎಲ್ಲಿಂದ? ಮೆರವಣಿಗೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಪ್ರಾರಂಭವಾಗಿ ಮಂಡಿಪೇಟೆ, ಚೌಕಿಪೇಟೆಯಿಂದ ಬಂದು ಇಲ್ಲಿ ವಸಂತ ಟಾಕೀಸ್, ಕಾಯಿಪೇಟೆ, ಬಸವೇಶ್ವರ ದೇವಸ್ಥಾನದ ಮುಂದಾಸಿ ಮಹಾನಗರ ಪಾಲಿಕೆ ತಲುಪ್ತೀವಿ. ಎಲ್ಲೊಂದು ಕಡೆಗೆ ಮುಸ್ಲಿಂ ಮುಖಂಡರು ಕೂಡ ಬಂದ್ಬಿಟ್ಟು ಬಿಜೆಪಿ ಸೇರ್ಪಡೆ ಆಗ್ತದೆ. ಯಾವ ರೀತಿ ಪ್ಲೇಸ್ಮೆಂಟ್ ಆಗುತ್ತೆ? ಭಾರತೀಯ ಜನತಾ ಪಾರ್ಟಿ ಯಾರೂ ಬಂದರೂ ಬೇಡ ಅನ್ನಲ್ಲ. ಪಕ್ಷ ಒಂದು ಸಿದ್ಧಾಂತವನ್ನು ಒಪ್ಪಿ ಬಂದವ್ರಿಗೆ ಯಾವತ್ತೂ ಕೂಡ ಬೇಡ ಅನ್ನಲ್ಲ. ನಮ್ಮ ಪಕ್ಷ ನಮ್ಮ ಜೊತೆಗೆ ಕೈಗೆ ಶಕ್ತಿ ಕೊಟ್ಟು ನನ್ನ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದ ಜೊತೆಗೆ ಅಂತ ಹೇಳಿದರೆ ಮುಕ್ತ ಆಹ್ವಾನವನ್ನು ನೀಡ್ತೇವೆ. ನಾನು ನಿನ್ನೆನೂ ಹೇಳಿದ್ದೆ ತಮ್ಮ ಎದುರಿಗೆ, ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಸಮರ್ಥ ಅಭ್ಯರ್ಥಿನ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಸವನಗೌಡ ಯತ್ನಾಳ್ರವ್ರು ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ಹಿರಿಯರವರು ನಮಗಿಂತ ಅನುಭವಿಸ್ತಿದ್ದಾರೆ. ಒಬ್ಬ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ ಯಾವುದೇ ರೀತಿಯಂಥ ನಿರ್ಧಾರ ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಮೇ 4ಕ್ಕೆ ಉತ್ತರ ಕೊಡ್ತೀವಿ, ನೋಡ್ತೀರಿ. ಅದವ್ರ ಆಂತರಿಕ ವಿಚಾರ. ಅದು ಯಾವಾಗಲೂ ಕೂಡ ನಾವು ನಮ್ಮದೇನು
ಅಜೆಂಡಾವನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅಭಿವೃದ್ಧಿಯ ಪದದತ್ತ BJP ಅಂತ ಏನು ಹೋಗ್ತಾ ಇದೀವಿ ಅದ್ರ ಇಟ್ಕೊಂಡು ರಾಜಕೀಯ ಮಾಡ್ತೀವಿ ಸರ್. ತುಂಬ ಒಳ್ಳೆಯ ಆಲ್ರೆಡಿ ದಾವಣೆ ದಕ್ಷಿಣ ಕ್ಷೇತ್ರದ ಮತದಾರರು ಮತ್ತು ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತೊಂದು ನಿರ್ಧಾರ ಮಾಡಿದ್ದಾರೆ, ಕಾಂಗ್ರೆಸ್ಸನ್ನು ಕಿತ್ತೊಗಿಬೇಕು, ಭಾರತೀಯ ಜನತಾ ಪಾರ್ಟಿಯನ್ನು ತರಬೇಕು ಅಂತ ಹೇಳಿ. ಇವತ್ತು ಅದಕ್ಕಿಂತ ಎಲ್ಲ ಖುಷಿಯಾಗಿ ಏನಿದೆ ಅಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದಂಥದ್ದು ಏನಿದೆ ಅದು ಭಾಳ ಹುಮ್ಮಸ್ಸಿದೆ. ದಾವಣಗೆರೆ ದಕ್ಷಿಣದಲ್ಲಿ ಒಬ್ಬ ಬಡವನ ಮಗ, ಅಮಾಲಿ ಮಾಡ್ತಕ್ಕಂಥವನ ಮಗ ಇವತ್ತು ಶಾಸಕನ ಮಾಡಲೇಬೇಕು ಅಂತ ಹೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನ ತೀರ್ಮಾನ ಮಾಡಿದ್ದಾರೆ.